ಕೊಟ್ರೆ 50 ರೂಪಾಯಿ ಸಬ್ಸಿಡಿಯನ್ನ ಸರ್ಕಾರ ಕೊಡೋಕೆ ನಿಗದಿ ಮಾಡಿದೆ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ನಿಲ್ತಾ ಇಲ್ಲ. ಮತ್ತೊಂದು ಕಡೆ ಇದೆಲ್ಲ ಒಂದು ಕಡೆಯಾದ ಕಬ್ಬು ತುಂಬಿದ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ತಾಳ್ಮೆ ಕಳೆದುಕೊಂಡಿದ್ದಾರೆ ರೈತರು. ಉದ್ವಿಗ್ನವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಶುಗರ್ ಫ್ಯಾಕ್ಟರಿ ಮುಂಭಾಗದಲ್ಲಿ 50ಕ್ಕೂ ಹೆಚ್ಚು ಕಬ್ಬು ತುಂಬಿದಂತಹ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿರೋದು ವಿಕೋಪಕ್ಕೆ ತಿರುಗಿದೆ. ರೈತರ ಈ ಹೋರಾಟ ಗಲಾಟೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆನೇ ಅನೇಕ ಸಭೆಗಳನ್ನು ಮಾಡಿ 3,300 ರೂಪಾಯಿ ಕೊಡೋಕೆ ಸರ್ಕಾರ ಸಿದ್ಧವಾಗಿದೆ. ಮತ್ತೊಂದು ಕಡೆ ಉದ್ವಿಗ್ನ ಪರಿಸ್ಥಿತಿಯನ್ನು ತಾಳಿರುವಂಥದ್ದು ರೈತರ ಹೋರಾಟ. ಆದ್ರೆ ಬೇರೆ ಭಾಗದಲ್ಲಿ ಬಾಗಲಕೋಟೆಯ ಮುಧೋಳ ಭಾಗದಲ್ಲಿ ನೋಡಿ, ಟ್ರ್ಯಾಕ್ಟರ್ ಬೆಂಕಿ ಹಚ್ಕೊಂಡಿರೋದು. 50ಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಬಿದ್ದರು. ಲಕ್ಷಾಂತರ ಲೋಡ್ಗಳನ್ನು ತುಂಬಿಕೊಂಡು ನಿಂತಹ ಟ್ರಾಲಿಗಳಿಗೆ ನೋಡಿ, ಬೈಕ್ಗಳು ಕೂಡ ಸುಟ್ಟು ಭಸ್ಮ ಆಗಿದೆ. ಮುಧೋಳದಲ್ಲಿ ಸಂಭವಿಸಿದಂತಹ ದೊಡ್ಡ ದುರಂತ ಆಯ್ತು. ರೈತರ ಹೋರಾಟ ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ತಿರುಗಿದೆ ಅನ್ನೋದನ್ನ ಈ ದೃಶ್ಯಗಳನ್ನ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲೇಬೇಕು. ಇಳುವರಿ ಆಧಾರಿತ ಹಣವನ್ನು ಕೊಡೋದು ನಿಲ್ಲಿಸಬೇಕು. ಆ ಬೆಳೆಗೆ ತಕ್ಕನಾದಂತಹ ಬೆಲೆಯನ್ನು ಕೊಡಬೇಕು. ಬೆಂಬಲ ಬೆಲೆ 3,500 ರೂಪಾಯಿ, 3,300 ರೂಪಾಯಿ ನಾವು ಒಪ್ಕೊಳ್ಳೋದಿಲ್ಲ. ಇದರ ಜೊತೆಗೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಮೊನ್ನೆ ತಾನೇ ತಾವು ಹೋಗಿ ಸರ್ಕಾರದ ಆದೇಶ ಪ್ರತಿಯನ್ನ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಂತ ಸ್ಥಳಕ್ಕೆ ಹೋಗಿ ಕೊಟ್ರಿ. ಈ ಹೋರಾಟದ ದಿಕ್ಕು, ಈ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ ನಿಮಗೆ? ಸರ್, ದಯಮಾಡಿ ತಮ್ಮ ಎಲ್ಲಾ ಆಂಕರ್ ಅಲ್ಲಿ ನಾನು ವಿನಂತಿ ಮಾಡ್ತೀನಿ, ರಾಜ್ಯದ 81 ಕಾರ್ಖಾನೆಗಳಲ್ಲಿ ಆಲ್ರೆಡಿ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಕಬ್ಬು ನುರಿಸಿ ಹಂಗಾಮವನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಹಂತಕ್ಕೆ ಬಂದಿದ್ದಾರೆ. ಹೌದು. ಅಂದ್ರೆ ಮೈಸೂರು, ಮಂಡ್ಯ, ಹಾಸನಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಈವನ್ ಚಾಮರಾಜನಗರದಲ್ಲಿ ಇರ್ತಕ್ಕಂಥ. ಆದ್ರೆ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ 13-14 ಜಿಲ್ಲೆಯಲ್ಲಿ ಈಗ ಕಬ್ಬಿನ ಹಂಗಾಮು ಪ್ರಾರಂಭ ಆಗಿತ್ತು. ಸ್ವಲ್ಪ ರೈತರು ಅದನ್ನ 12 ತಿಂಗಳಿಗೆ ಮಾತ್ರ ಅದನ್ನ ಬೆಳೆಸಿ ಕಷ್ಟಪಟ್ಟು ಕಾರ್ಖಾನೆಗೆ ಒಪ್ಪಿಸ್ಬೇಕು ಅನ್ನೋದು ಅವ್ರ ಆತುರತೆ ಇರ್ತದೆ. ಇನ್ನೊಂದ್ ಕಡೆ ದರ ನಿಗದಿ ಆಗ್ಬೇಕನ್ನೋ ಆಸೆನೂ ಇರ್ತದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಈ ಎರಡನ್ನು ವಿಚಾರ ಇಟ್ಟುಕೊಂಡು ಅನೇಕ ರೈತ ನಾಯಕರು ಒಳ್ಳೆಯವರು ಹೋರಾಟ ಮಾಡಿದ್ರು. ಆ ಹೋರಾಟ ಕೂಡ ನಿಮ್ಗೆ ಗೊತ್ತದೆ, ಇಡೀ ರಾಜ್ಯದ ಹೋರಾಟ. ಅದು ಬುರ್ಲಾಪುರ್ ಕ್ರಾಸ್ ನಲ್ಲಿ ಆಗಿರೋದು. ಅಲ್ಲಿ ಇವರೆಲ್ಲ ಇದ್ರು. ಮುಧೋಳದವರು ಇದ್ರು, ಬಿಜಾಪುರದವ್ರು ಇದ್ರು, ಗುಲ್ಬರ್ಗಾದವ್ರು ಇದ್ರು, ಬಾಗಲಕೋಟದವ್ರು ಇದ್ರು, ಈ ಕಡೆ ಚಾಮರಾಜನಗರ, ಮಂಡ್ಯ, ಮೈಸೂರು, ಹಾಸನ ಅನೇಕ ರೈತರಿಗೋಸ್ಕರ ದುಡ್ದಿರ್ತಕ್ಕಂಥ ನೇತಾರರಿದ್ದರು. ವಿಶೇಷವಾಗಿ ನಮ್ಮೆಲ್ಲ ಇವ್ರು ಪಾಪ ಆಕ್ಸಿಡೆಂಟ್ ಆದ್ರು ಕುರುಬರು ಶಾಂತಕುಮಾರ್ ಅವ್ರು ಇದ್ರು. ಅಂತವ್ರೆಲ್ಲ ಬಂದು ಬೆಂಬಲ ಸೂಚಿಸಿ ಒಂದ್ ಹಂತಕ್ಕೆ ಬಂದು ಮಾತುಕತೆ ಮಾಡ್ಕೊಂಡು ಬಗೆಹರಿಸಿರ್ತಕ್ಕಂಥ ರಾಜ್ಯವ್ಯಾಪಿ ನಿರ್ಣಯ. ಆದ್ರೆ ಇಡೀ ಬಾಗಲಕೋಟೆ ಜಿಲ್ಲೆ ಇದಕ್ಕೆ ಸಂಬಂಧ ಇಲ್ಲ. ಇದರಲ್ಲಿ ಕೇವಲ ಮುಧೋಳದ ಕೆಲವು ಜನ ಮಾತ್ರ ಈ ಕೃತಿಯನ್ನ ಯಾರು ಮಾಡಿದಾರೆ ನನ್ಗೆ ಗೊತ್ತಿಲ್ಲ. ರೈತರ ಹೆಸರ ಮೇಲೆ ಕಿಡಿಗೇಡಿಗಳು ಮಾಡಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ರೈತರ ಕಬ್ಬು ಸುಡಕ್ ಸಾಧ್ಯನೇ ಇಲ್ಲ. ಮತ್ತು ರೈತರು ಟ್ರ್ಯಾಕ್ಟರ್ ಸುಡ್ತಾರೆ ಅಂದ್ರೆ ಈ ದೇಶದ ದುರ್ದೈವ. ಇವತ್ತು ಅವ್ರು ಕೇಂದ್ರ ಸರ್ಕಾರದ ಜೊತೆ ಹೋರಾಟ ಮಾಡ್ಲಿ, ರಾಜ್ಯ ಸರ್ಕಾರದ ಜೊತೆ ಹೋರಾಟ ಮಾಡ್ಲಿ, ನಮ್ಮ ನಿರಂತರ ಬೆಂಬಲ ಅವ್ರ ಜೊತೆ ಇರ್ತದೆ. ಅವ್ರಿಗೆ ಇನ್ನೂ ಹೆಚ್ಚಿನ ದುಡ್ಡು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ, ವಿನ ಕಡಿಮೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಯಾರು ಮಾಡಿಲ್ಲ. ಒಂದೊಂದು ಕಾರ್ಖಾನೆಗಳು 1 ಟನ್ನಿಗೆ 200 ರೂಪಾಯಿಂದ 250, 300, 400 ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ಹೆಚ್ಚಿಗೆ. ಅವ್ರಿಗೂ ಕೂಡ ಏನು ಗಿಟ್ಟಿಸ್ತಕ್ಕಂಥ ಸ್ಥಿತಿ ಇಲ್ಲ ಕಾರ್ಖಾನೆ ಮಾಲೀಕರು. ಒಂದ್ ಕಡೆ ಕೇಂದ್ರ ಸರ್ಕಾರದ ಸಕ್ಕರೆ ಬೆಲೆ ಬೀಳ್ತಾ ಇದೆ, ಇಥನಾಲ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಈ ಕಷ್ಟದಲ್ಲಿ ಕೂಡ ನಮ್ಮ ಸರ್ಕಾರದ ಮಾತಿಗೆ ಕಿವಿ ಕೊಟ್ಟು ಅವರು ಬೆಂಬಲ ಸೂಚಿಸಿ ಅವರು 50 ರೂಪಾಯಿ ಕೊಟ್ಟು, ನಾವು 50 ರೂಪಾಯಿ ಕೊಟ್ಟು ಅದನ್ನು ಕೂಡ ಕಾಂಪೆನ್ಸೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ರಿಕವರಿಗೂ ಕೂಡ ಮಾನ್ಯತೆ ಸಿಕ್ಕಿದ್ದು ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ. ಮತ್ತೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ಇಡೀ ರಾಜ್ಯದ ಸ್ಥಿತಿ ಅಲ್ಲ ಇದು ಕೇವಲ ಮುಧೋಳ ಪಟ್ಟಣಕ್ಕೆ ಮಾತ್ರ ಸೀಮಿತ. ಇದು ಮುಧೋಳದಲ್ಲಿ ಇರ್ತಕ್ಕಂಥ ಕೆಲವು ರೈತರು ಹೋರಾಟ ಮಾಡಿರುವಂತಹ ಸಂದರ್ಭದಲ್ಲಿ ಕೆಲವೊಬ್ರು ಅದ್ರಲ್ಲಿ ಸೇರ್ಕೊಂಡು ಇದನ್ನ ದುರುಪಯೋಗ ಮಾಡ್ಕೊಂಡಿದಾರಂತೆ ನಾನು ಭಾವಿಸ್ತೀನಿ. ಅದನ್ನ ತನಿಖೆ ಕೂಡ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಆದೇಶದಿಂದ ಅದು ಗೊತ್ತಾಗ್ತದೆ ಯಾರು ಈ ಕೃತಿ ಎಸಗಿದ್ದಾರೆ ಅನ್ನೋದು.
ಅವರು ರೈತರ ಕಬ್ಬನ್ನ ಸುಡ್ತಾರಂದ್ರೆ ಈ ದೇಶದ ದುರ್ದೈವ ಅಂತ ಹೇಳಿ ನಾನು ಭಾವಿಸ್ತೀನಿ. ಸರ್ ತಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡೋದು, ಮಾಹಿತಿ ತಗೊಳ್ಳೋದು ಏನಾದ್ರು ಇದೆಯಾ ಸರ್? ಇದು ಇಲಾಖೆ 100% ಮಾಡತ್ತೆ. ಪೊಲೀಸರು ಮಾಡ್ತಾರೆ, DC ಅವರು ಮಾಡ್ತಾರೆ, ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು 3 ದಿವಸದಿಂದ ಅಲ್ಲೇ ಕುಂತಿದ್ದಾರೆ. ಅಲ್ಲ, ಈ ಘಟನೆ ನಂತರದಲ್ಲಿ CM ಸರ್ ಏನಾದ್ರು ತಮಗೆ ಕಾಲ್ ಮಾಡಿದ್ರ, ಮಾಹಿತಿ ಪಡೆದ್ರ ಸರ್? CM ಸರ್ಗೆ ನಾನೇ ಕಾಲ್ ಮಾಡಿದ್ದೆ. ಅವರು ಕೂಡ ಇದರದೇ ವಿಚಾರವನ್ನ ಪರಿಶೀಲನೆ ಮಾಡ್ತಾ ಇದ್ರು. ಅವರು ಕೂಡ ಇಮಿಡಿಯೇಟ್ ತನಿಖೆಗೆ ಆದೇಶ ಮಾಡಿದ್ದಾರೆ. ಈ ರೈತರ ಹೆಸರ ಮೇಲೆ ಯಾರು ಈ ರೀತಿ ಕೆಲಸ ಮಾಡಿದ್ದಾರೆ ಅದನ್ನ ತನಿಖೆ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಖಂಡಿತ ಇದ್ರ ತನಿಖೆಯಿಂದ ಇದನ್ನ ಯಾರು ದುರುದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಇದು ಹೊರಗೆ ಬರ್ತದೆ. ಯಾಕಂದ್ರೆ ಸರ್ ಅವರಿಗೆ ಏನಲ್ಲ 50ಕ್ಕಿಂತ ಹೆಚ್ಚು ಟ್ರಾಲಿ ಸುಟ್ಟೋಗಿರೋದು ಸರ್, ತಮಗೆ ಗೊತ್ತಿರುತ್ತೆ. ಈಗ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್ ಸೈದಾಪುರ ಫ್ಯಾಕ್ಟರಿ ಅಂದ್ರೆ ಇಡೀ ರಾಜ್ಯದಲ್ಲಿ ಒಳ್ಳೆ ಕಾರ್ಖಾನೆ ಮತ್ತು ವಿಶೇಷವಾಗಿ ರೈತರಿಗೆ ಹೆಚ್ಚು ಬೆಲೆ ಕೊಟ್ಟು ಅವ್ರ ಕಬ್ಬನ್ನ ಬೆಳೆಸ್ತಕ್ಕಂತ ಕಲ್ಸಿರ್ತಕ್ಕಂತ ಕಾರ್ಖಾನೆ ಅದು. ಇವತ್ತಿನ ಕಾರ್ಖಾನೆ ಅಲ್ಲ ಅದು, ಇವತ್ತು ಒಂದು 35-40 ವರ್ಷದ ಹಳೆ ಕಾರ್ಖಾನೆ. ಅಂತ ಕಾರ್ಖಾನೆ ಮಲ್ಲಿ ಇಂತ ಘಟನೆ ಮಾಡ್ತಾರಂದ್ರೆ ಇದು ದುರಾದೃಷ್ಟಕರ ಸರ್. ಇದ್ರ ಮೇಲೆ ನಾನೇನು ಹೇಳಿ, ಅಂದ್ರೆ ಸರ್ಕಾರ ಇಡೀ ರಾಜ್ಯವ್ಯಾಪಿ ರೈತರಿಗೆ ಅನುಕೂಲ ಆಗ್ಲಿ ಅನ್ನುತ್ತೆ, ಎಸ್ಪೆಷಲಿ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗ್ಲಿ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಒಂದು ಭಾಗದಲ್ಲಿ ಈ ರೀತಿಯಾಗಿ ಆಗಿದೆ ಅಂದಾಗ ಅದು ರಾಜಕೀಯ ಕಾರಣಕ್ಕೆ ಮಾಡಿದ್ರು ಅನ್ನೋದು ತಮ್ಮ ಮಾತಿನ ಅರ್ಥನಾ ಸರ್? ರಾಜಕೀಯ ಇದ್ರಲ್ಲಿ ಆಗೇ ಇಲ್ಲ. ಯಾಕೆಂದ್ರೆ ನಾನು ಕೂಡ ಲೀಡರ್ ಆಫ್ ಅಪೋಸಿಷನ್ ಯಾರ್ಯಾರಿದ್ದಾರೆ ಇಬ್ಬರನ್ನು ಮಾತಾಡಿದೀನಿ. ಘಟನೆ ಇವತ್ತಾಗಿದೆ, ನಾನು 3 ದಿವಸದಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀನಿ. ಏನ್ ಆಗ್ತಾ ಇದೆ ಅದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಮಾತಾಡಿ, ಬೇಡ R ಅಶೋಕ್ ಅವ್ರಿಗೆ ಮಾತಾಡಿ. ಇದರಲ್ಲಿ ದುರುದ್ದೇಶ ಪೂರ್ವಕವಾಗಿ ಯಾರೋ ಮಾಡಿರ್ತಕ್ಕಂಥ ಘಟನೆ, ಇದು ರಾಜ್ಯವ್ಯಾಪಿ ಇಲ್ಲ. ಖಂಡಿತ ಅಲ್ಲಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯ ಇದು ಅಷ್ಟೇ. ನಾನು ಸರ್, ತಾವು ಬೆಳಗಾವಿಗೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಸರ್ಕಾರ ಯಾವಾಗ 3300 ಆದೇಶವನ್ನ ಹೊರಡಿಸ್ತು ಬೆಂಬಲ ಬೆಲೆಯನ್ನ, ಆ ಪ್ರತಿಯನ್ನ ತೆಗೆದುಕೊಂಡೋಗಿ ತಾವೇ ಖುದ್ದಾಗಿ ಅಲ್ಲಿ ನಿಂತ್ಕೊಂಡು ಮಾತನಾಡಿ ರೈತರ ಕೈಗೆ ಕೊಟ್ರಿ. ಅವತ್ತಿನ ದಿನಾನೇ ಈ ಮುಧೋಳ ಭಾಗದಲ್ಲಿ ರೈತ ಮುಖಂಡರು ಇದನ್ನ ವಿರೋಧಿಸಿದ್ದು ಕೂಡ ತಮ್ಮ ಗಮನಕ್ಕೆ ಬಂದಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ತಾವು ಗಂಭೀರವಾಗಿ ಪರಿಗಣಿಸಲಿಲ್ಲ, ಯಾಕಂದ್ರೆ ಅವರು 3500 ರೂಪಾಯಿ ಬೇಕೇ ಅಂತ ತಮ್ಮ ಹಠ ಹಿಡ್ಕೊಂಡಿದ್ರು. ಒಂದ್ ನಿಮಿಷ ತಾವು ಸ್ವಲ್ಪ ನನ್ ಕೇಳಿದ್ರೆ ಕ್ಲಾರಿಫೈ ಮಾಡಿ ಪ್ಲೀಸ್ ಸರ್, ಪ್ಲೀಸ್. ಅಲ್ಲಿ ಇಡೀ ರಾಜ್ಯದ ರೈತರು ಇದ್ರು, ಮುಧೋಳದವರು ಇದ್ರು. ಮತ್ತೆ ಅಲ್ಲೇ ಪ್ರತಿಭಟನೆ ಮಾಡ್ಬೋದಿತ್ತಲ್ಲ, ನನ್ ಮೇಲೆ ಯಾಕೆ ಹೂ ಒಗಿಬೇಕಾಗಿತ್ತು? ಸೆಲಿಬ್ರೇಟ್ ಮಾಡಿದ್ರಲ್ಲ. ನಿಮ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದಾವೆ, ಅಲ್ಲಿ ಆಗಿರ್ತಕ್ಕಂಥ ಫೋಟೋಸ್ ಇದಾವೆ. ನಾನೇನ್ ಪಾಪ ಅವ್ರಿಗೆ ನನ್ ಮೇಲೆ ಹೂ ಹಾಕಂತ ನಾನು ಹೇಳಿಲ್ಲ, ನನ್ ಕರ್ತವ್ಯ ನಾನ್ ಮಾಡಿದೀನಿ ಅಷ್ಟೇ. ಆ ನಿರ್ಣಯವನ್ನು ಒಪ್ಕೊಂಡು ಪಾಪ ಅವರು ಇರುವ ರೈತ ಮುಖಂಡರೇನಿದ್ರು, ಚಿನ್ನಪ್ಪ ಪೂಜಾರಿ ಅವರು ಮತ್ತು ಶಶಿಕಾಂತ್ ಪೂಜಾರಿ ಅವರು, ಅಲ್ಲಿ ಸುಭಾಷ್ ಸಿರ್ಬೂರ್ ಅವ್ರ ಅಂತೇಳಿ ಇದೇ ಮುಧೋಳದ ಹಿರಿಯ ರೈತರು ಇವತ್ತು ಈ ಸ್ಟ್ರೈಕ್ ನಲ್ಲಿ ಏನಿದ್ದಾರೆ ಇವರು ಇದ್ರು ಅಲ್ಲಿ. ಮತ್ತೆ ಅವ್ರಿಗೆ ಕೇಳಿ ಅವತ್ತು ಯಾಕೆ ಒಪ್ಕೊಂಡ್ರು? ಇಲ್ಲಿ ಬಂದು 3300 ಇದ್ದಿದ್ದನ್ನ 3500 ಮಾಡೋದು ಏನ್ ಅವಶ್ಯಕತೆ ಇತ್ತು? ಆಯ್ತು, 200 ರೂಪಾಯಿ ಜಾಸ್ತಿ ಕೇಳಿದ್ರೆ ಖಂಡಿತ ಪ್ರಯತ್ನ ಮಾಡೋಣ, ಅದರಲ್ಲಿ ಏನ್ ತಪ್ಪಿಲ್ಲ ಹೆಚ್ಚಿಗೆ ಕೇಳಿದ್ರೆ. ಯಾವ ಕಾರ್ಖಾನೆಗಳಿಗೆ ಶಕ್ತಿ ಇದೆ ಅವ್ರು ಕೊಡ್ಬೋದು, ಯಾರಿಗಿಲ್ಲ ಅವ್ರು ಹೆಂಗ್ ಕೊಡ್ತಾರೆ? ಯಾರಿಗೆ ಬೈ ಪ್ರಾಡಕ್ಟ್ ಇರ್ತದೆ, ಇಥನಾಲ್ ಇದೆ, ಕೋಜನ್ ಇದೆ, ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಶೆಲ್ ಡೌನ್ ಮಾಡ್ಬೋದು, ಕೊಡ್ಬೋದು ಅವರು ಪ್ರಯತ್ನ ಮಾಡಿದ್ರೆ. ಆದ್ರೆ ಈ ರೀತಿ ಅಲ್ವಲ್ಲ ಹೋರಾಟ ಮಾಡೋದು. ನಮ್ಮನ್ ಬೈಲಿ, ಸರ್ಕಾರಗಳನ್ನ ಬೈಲಿ, ಆದ್ರೆ ರೈತನ ಕಬ್ಬನ್ನೇ ಸುಡ್ತಾನೆ ಅಂದ್ರೆ ಇದು ರಾಜ್ಯದಲ್ಲಿ, ದೇಶದಲ್ಲಿ ನಾನು ನೋಡಿರ್ತಕ್ಕಂಥ ಮೊದಲೇ ಘಟನೆ. ಎಸ್ ಸರ್, ಆಬ್ವಿಯಸ್ಲಿ ನಾಟ್ ಸರ್. ಈ ರೀತಿಯಾದಂತಹ ಹೋರಾಟ ಯಾರು ಒಪ್ಕೊಳ್ಳೋದಿಲ್ಲ. ಇದು ಎಷ್ಟೇ ಆದ್ರೂ ಕೂಡ ರೈತರಿಗೆ ಲಾಸ್ ಅಲ್ಲ. ರೈತ ಈಗ 12 ತಿಂಗಳು ಬೆಳೆದವನಿಗೆ ಏನ್ ಯಾರು ಕೊಡ್ತೀವಿ? ನಾನ್ ಕೊಡ್ಬೇಕಾ, ಸರ್ಕಾರ ಕೊಡ್ಬೇಕಾ, ಸಾರ್ವಜನಿಕ ಕೊಡ್ಬೇಕಾ? ನೀವೇ ಹೇಳಿ ನೋಡೋಣ. ಎಸ್ ಸರ್, ಅದ್ರ ಜೊತೆ ಅವರ ಟ್ರ್ಯಾಕ್ಟರ್ಗಳು ಕೂಡ ಸುಟ್ಟೋಗಿದಾವೆ ಸರ್ ಅಲ್ಲಿ. ಅಲ್ಲ, ಅವ್ರ ಟ್ರ್ಯಾಕ್ಟರ್ ಸುಡೋದು, ಅವ್ರ ಕಬ್ಬು ಸುಡೋದು ಇದು ಹೋರಾಟದ ಸ್ವರೂಪ ಅಲ್ಲ. ಇದು ರೈತರ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಮಾಡಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ಅಂತವ್ರನ್ನ ತನಿಖೆ ಮಾಡಿ ಹಿಡಿತಕ್ಕಂತ ಕೆಲಸ ಸರ್ಕಾರ ಮಾಡ್ತದೆ, ಖಂಡಿತ ಮಾಡ್ತದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ. ಇದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಮಾತು. ಅವತ್ತು ಒಪ್ಕೊಂಡಂಥ
ರೈತ ಮುಖಂಡರು ಈ ಭಾಗದವರು ಕೂಡ ಅವತ್ತು ಪ್ರತಿಭಟನೆಯಲ್ಲಿದ್ದರು. ನಾನು ಈ ಆದೇಶ ಪ್ರತಿಯನ್ನ ಬೆಳಗಾವಿಯಲ್ಲಿ ಏನು ಮುಖ್ಯ ವೇದಿಕೆ ಇತ್ತು, ಈ ಗುರ್ಲಾಪುರ ವೇದಿಕೆ, ಹೋರಾಟದ ವೇದಿಕೆ, ಅಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ಭಾಗದ ರೈತ ಮುಖಂಡರು, ರೈತರು ಹೋರಾಟದಲ್ಲಿ ನಿರತರಾಗಿದ್ದರು. ಅವರ ಸಮ್ಮುಖದಲ್ಲೇ ಕೊಟ್ಟಿದ್ದೇನೆ. ಆದರೂ ಕೂಡ ಅವತ್ತು ಒಪ್ಕೊಂಡು ಇವತ್ತ್ಯಾಕೆ ಹೋರಾಟ, ಇದ್ಯಾರು ಕಿಡಿಗೇಡಿಗಳು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ದರದ ನಿಗದಿ ವಿಚಾರದಲ್ಲಿ ನೋಡ್ತೀನಿ ನಾನು. ಕಬ್ಬಿನ ದರದ ನಿಗದಿ ವಿಚಾರದಲ್ಲಿ ನೋಡ್ತೀನಿ ನಾನು. ನಾವೆಲ್ಲ ರೈತರೇ, ನಾವು ರೈತರ ಮಕ್ಕಳೇ ಇದ್ದೀವಿ. ಇವತ್ತು ಇದೇನು ಕಬ್ಬಿನ ಸಮಸ್ಯೆ ಬೆಲೆಯನ್ನು ಕೊಡುವಂಥದ್ದಿದೆ, ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ನೋಡಿ, ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ಕಬ್ಬಿನ ಬೆಲೆ ನಿರ್ಧಾರ ಮಾಡುವಂಥದ್ದು, ಸಕ್ಕರೆ ಬೆಲೆ ನಿರ್ಧಾರ ಮಾಡುವಂಥದ್ದು, ಆಯಾತ ಮಾಡುವಂಥದ್ದು, ಇವತ್ತು ಎಕ್ಸ್ಪೋರ್ಟ್ ಮಾಡುವಂಥದ್ದು, ಎಥೆನಾಲ್ ಏನು ಸಹ ಉತ್ಪಾದನೆ ಇದೆ ಅದರ ಬೆಲೆ ಇವತ್ತು ನಿಗದಿ ಮಾಡುವಂಥದ್ದು ಯಾರ ಜವಾಬ್ದಾರಿ ಇದೆ? FRP ನಿಗದಿ ಮಾಡುವಂಥದ್ದು ಅದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇವತ್ತು ಸಕ್ಕರೆ ನಿಯಂತ್ರಣ ಕಾಯ್ದೆ ಇದೆ. ಈ ಕಾಯ್ದೆಗೆ ಅನುಗುಣವಾಗಿ ಕೇಂದ್ರದವರು ಇವತ್ತು ಕಾಲಕ್ಕೆ ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಅವರು ನಿಗದಿ ಮಾಡ್ತಾರೆ ರಿಕವರಿ ಪ್ರಕಾರ. ಆದರೆ ಇವತ್ತು ಏನು ಭಾರತೀಯ ಜನತಾ ಪಕ್ಷದವರು ವಿನಾಕಾರಣ ಇವತ್ತು ರೈತರಿಗೆ ಇವತ್ತು ಅವರು ಒಂದು ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಖಂಡನೀಯ ಆಗಿದೆ. ಅವ್ರ ಹತ್ರ ಆ ರೀತಿ ಇದ್ರೆ ಹೋಗ್ಲಿ, ಮೋದಿಜಿಯವ್ರ ಹತ್ರ ಹೋಗಿ ಎಥನಾಲ್ ಬೆಲೆಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಅದು ಪೆಟ್ರೋಲ್ 100 ರೂಪಾಯಿ ಇದೆ, ಎಥನಾಲ್ಗೂ 100 ರೂಪಾಯಿ ಕೊಡ್ಲಿ. ಇವತ್ತು ಎಕ್ಸ್ಪೋರ್ಟ್ ಮಾಡಲಿ ಸಕ್ಕರೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, ರೈತರ ಕಬ್ಬು ಬೆಳೆಗಾರರ ಹೋರಾಟದ ದಿಕ್ಕೇ ಚೇಂಜ್ ಆಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ ನಾವು. ಒಂದಲ್ಲ ಎರಡಲ್ಲ 50 ಟ್ರಾಲಿಗಳಿಗೆ ಬೆಂಕಿ ಬಿದ್ದಿರುವಂಥದ್ದು, ಇದಕ್ಕೆ ಹಲವಾರು ರೀತಿಯಾದಂಥ ವ್ಯಾಖ್ಯಾನಗಳಾಗ್ತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಗ್ರೌಂಡ್ ನಲ್ಲಿ? ಅರುಣ್, ಪ್ರಮುಖವಾಗಿ ಕಬ್ಬಿನ ಬೆಳೆಗೆ ದರ ನಿಗದಿಗಾಗಿ ನಡೀತಾ ಇದ್ದಂತ ಹೋರಾಟ ಇವತ್ತು ಒಂದ್ ರೀತಿಯಾಗಿ ಹಾದಿ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಧ್ಯಾಹ್ನದವರೆಗೂ ಶಾಂತ ರೀತಿಯಿಂದ ನಡೆದಂತ ಹೋರಾಟ, ಮಧ್ಯಾಹ್ನದ ವೇಳೆಗೆ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪದಿಂದಾಗಿ ಏನು ರೈತರು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕುವಂತಹ ನಿರ್ಧಾರವನ್ನ ಕೈಗೊಂಡ್ರು. ಆ ಒಂದು ನಿರ್ಧಾರದ ಬಳಿಕ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿದ್ದಂತಹ ಹೋರಾಟದ ವೇದಿಕೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆ ಕಡೆಗೆ ಆಗಮಿಸೋದಕ್ಕೆ ಶುರು ಮಾಡಿದ್ರು. ಟ್ರ್ಯಾಕ್ಟರ್ಗಳ ಮೂಲಕ, ಬೈಕ್ಗಳ ಮೂಲಕ, ಚಿಕ್ಕ ವಾಹನಗಳ ಮೂಲಕ ಈ ಕಡೆ ರೈತರು ಬಂದ್ರು. ಆದ್ರೆ ರೈತರನ್ನ ಇಲ್ಲಿ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿರ್ತಕ್ಕಂತಹ ಮುಖ್ಯ ದ್ವಾರದ ಬಳಿ ತಡೆದಿದ್ರು ಕೂಡ ಅಲ್ಲಿ ಸಾವಿರಾರು ಗಟ್ಟಲೆ ರೈತರು ಜಮಾವಣೆಗೊಂಡಿದ್ರು. ಅಷ್ಟರಲ್ಲೇ ಒಳಗಡೆ ಈ ಒಳಗಡೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಜನರು ಅವರು ಏನು ರೈತ ಸಂಘಟನೆಗಳಿಗೆ ಸಂಬಂಧಪಟ್ಟವರ ಅಥವಾ ಏನು ಬೇರೆ ರೀತಿಯಿಂದ ಏನು ಕಿಡಿಗೇಡಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟ ಮಾಹಿತಿ ಇಲ್ಲ. ಏಕಾಏಕಿಯಾಗಿ ಒಳಗಡೆ ನುಗ್ಗಿದಂತಹ ಕೆಲವೊಂದಿಷ್ಟು ಜನರು ಇನ್ನು ಟ್ರ್ಯಾಕ್ಟರ್ಗಳಿಗೆ, ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅದರಲ್ಲಿ ಸುಮಾರು 8 ಟ್ರ್ಯಾಕ್ಟರ್ ಇಂಜಿನ್ಗಳಿಗೆ ಬೆಂಕಿ ಹತ್ಕೊಂಡಿದೆ. ಅದರಿಂದಾಗಿ ರೈತರ ಟ್ರ್ಯಾಕ್ಟರ್ಗಳು ಸುಟ್ಟು ಭಸ್ಮವಾಗಿರುವಂತದ್ದು. ಅದ್ರ ಜೊತೆಗೇನೆ ಏನು ಮುಖ್ಯ ದ್ವಾರದ ಬಳಿ ಇರ್ತಕ್ಕಂತಹ ದ್ವಿಚಕ್ರ ವಾಹನಗಳಿಗೂ ಕೂಡ ಬೆಂಕಿಯನ್ನು ಇಟ್ಟಿರುವಂತದ್ದು. ಈ ಒಂದು ಪರಿಸ್ಥಿತಿ ಏನು ಪೊಲೀಸರಿಗೂ ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದ್ ರೀತಿಯಾಗಿ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಅಸಹಾಯಕರಾಗಿ ನಿಂತಿದ್ರು. ಯಾಕಂತಂದ್ರೆ ರೈತರು ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯ ದ್ವಾರದ ಬಳಿ ರೈತರು ಜಮಾಗೊಂಡಿದ್ರೆ ಒಳಗಡೆ ಒಂದಿಷ್ಟು ಜನರು ಕಲ್ಲು ತೂರಾಟ ಮಾಡುವಂತದ್ದಾಗಿರ್ಬೋದು, ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಇಡುವಂತದ್ದಾಗಿರ್ಬೋದು ಆಗ್ತಾ ಇತ್ತು. ಬಟ್ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು ಏನಂತಂದ್ರೆ, ಒಂದ್ ಕಡೆ ನಾವು ಈ ರೀತಿಯಾದಂತಹ ಘಟನೆಯನ್ನ ಮಾಡಿಲ್ಲ, ನಮ್ಮ ಹೋರಾಟದ ದಿಕ್ಕನ್ನ ತಪ್ಪಿಸೋದಕ್ಕೆ ಕೆಲವೊಂದಿಷ್ಟು ಕಿಡಿಗೇಡಿಗಳು, ಕಾರ್ಖಾನೆಯ ಪರವಾಗಿದ್ದಂತಹ ಕಿಡಿಗೇಡಿಗಳು ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ರೈತ ಸಂಘಟನೆಯ ವಾದ ಆಗಿದ್ರೆ, ಏನು ಕಾರ್ಖಾನೆಯ ಒಳಗಡೆ ಇದ್ದಂತಹ ಕೆಲವೊಂದಿಷ್ಟು ಜನರು ಹೇಳುವಂತದ್ದು ರೈತ ಸಂಘಟನೆಯ ಏನು ಜನರೇ ಇಲ್ಲಿ ಬಂದು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಇಲ್ಲಿ ತಿಳಿದು ಬರ್ತಾ ಇರೋದೇನಂತಂದ್ರೆ, ಟ್ರ್ಯಾಕ್ಟರ್ಗಳ ಟ್ರೈಲಿಗಳು ಅಂದ್ರೆ ಸುಮಾರು 20 ಟನ್ ಕಬ್ಬು ಇರುತ್ತೆ ಅಂತ 100 ಟ್ರೈಲರಿಗಳು ಇರುವಂತದ್ದು. ಅಂದ್ರೆ ಇವತ್ತು ಕಾರ್ಖಾನೆ ಆರಂಭವಾಗಬೇಕಾಗಿತ್ತು. ಯಾವಾಗ್ಲೂ ಕೂಡ ಕಾರ್ಖಾನೆ ಆರಂಭ ಆಗ್ಬೇಕಾದ್ರೆ ಸುಮಾರು 250ರಿಂದ 300 ಟ್ರ್ಯಾಕ್ಟರ್ಗಳ ಏನು ಲೋಡ್ ಅನ್ನ ಸ್ಟಾಕ್ ಮಾಡ್ಲಾಗುತ್ತೆ. ಆ ರೀತಿಯಾಗಿ ಇವತ್ತು ಸ್ಟಾಕ್ ಮಾಡಿದ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾಗಿರುವಂತದ್ದು. ಸದ್ಯ ಇದೀಗ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ನಡೀತಾ ಇದೆ. ಸದ್ಯದ ಪರಿಸ್ಥಿತಿ ಈಗ ಪೊಲೀಸರಿಗೆ ಹತೋಟಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.